ಶಾಪ್ಗೆ ಸ್ವಲ್ಪ ಹೇಳ್ಬಿಟ್ಟು ಇಯರಿಂಗ್ಸು. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗುರುವಾರ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ನಾನು ಬನಶಂಕರಿಗೆ ಬಂದಿದ್ದೆ. ಸೊ ಬಸ್ಸಲ್ಲಿ ಬಂದಿದ್ದು, ಬಸ್ ಸ್ಟಾಪ್ ಪಕ್ಕದಲ್ಲೇ ಇದೆ ಈ ಬನಶಂಕರಿ ಅಮ್ಮನವರ ದೇವಸ್ಥಾನ. ಹೇಗಿದ್ರು ಬಂದಿದ್ನಲ್ಲ ಅಂದ್ಬಿಟ್ಟು ದರ್ಶನ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಈ ರೋಡ್ ಸೈಡಲ್ಲಿ ನಿಂಬೆಹಣ್ಣು, ದೀಪಗಳು ಮತ್ತು ಹೂಗಳು ಎಲ್ಲ ಮಾರ್ತಾ ಇರ್ತಾರೆ. ತುಂಬ ಕ್ರೌಡೆಡ್ ಪ್ಲೇಸ್ ಆಗಿರೋದ್ರಿಂದ ತರಕಾರಿ ಐಟಮು ಆ ಥರ ಎಲ್ಲ ಕೂಡ ಮಾರ್ತಾ ಇರ್ತಾರೆ. ಅದಾದಮೇಲೆ ಗುರುವಾರ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ಅಂಥ ರಶ್ ಏನಿರಲಿಲ್ಲ, ಫ್ರೀಯಾಗಿತ್ತು. ದರ್ಶನ ಆರಾಮಾಗಿ ಮಾಡಿಕೊಂಡು ಬಂದೆ. ಈ ದೇವಸ್ಥಾನ ಬೆಂಗಳೂರಲ್ಲಿರೋ ಫೇಮಸ್ ದೇವಸ್ಥಾನಗಳಲ್ಲಿ ಇದು ಒಂದು ಕೂಡ ಹೌದು. ಮತ್ತು ಇಲ್ಲಿ ಸ್ಪೆಷಾಲಿಟಿ ಏನು ಅಂತ ಅಂದರೆ ರಾಹು ಕಾಲದಲ್ಲಿ ದೀಪಗಳನ್ನ ಹಚ್ತಾರೆ, ನಿಂಬೆಹಣ್ಣು ದೀಪಗಳನ್ನ ರಾಹು ಕಾಲದಲ್ಲಿ ಹಚ್ತಾರೆ, ಆರತಿ ಮಾಡ್ತಾರೆ ಇಲ್ಲಿ. ಸೊ ಸುಮಾರು ಸಲ ಬಂದಿದ್ದೀನಿ, ಈ ಸಲ ಹೇಗಿದ್ರು ಬಂದಿದ್ನಲ್ಲ ಅಂದ್ಬಿಟ್ಟು ಒಂದು ವಿಸಿಟ್ ಕೊಟ್ಟೆ. ಇಲ್ಲಿಂದ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಬೇಕಿತ್ತು. ಒಂದು 5 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸಲ್ಲಿದೆ ಅವ್ರ ಮನೆ. ಸೊ ವಾಕ್ ಮಾಡ್ಕೊಂಡು ಹೋದ್ರೇ ಸಿಕ್ಬಿಡುತ್ತೆ. ಸೊ ನಾನು ಇಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ವಾಕ್ ಮಾಡ್ಕೊಂಡು ಹೋಗೋಷ್ಟರಲ್ಲೇ ಅವಳು ಕೂಡ ರೆಡಿಯಾಗಿ ಆಚೆ ಬಂದಿದ್ಲು. ಇಬ್ಬರು ಒಂದು ಶಾಪ್ಗೆ ಹೋಗಬೇಕಾಗಿತ್ತು. ನಾವು ಮಂತ್ಲಿ ಸ್ಕೀಮ್ ಅಂತ ಹೇಳ್ಬಿಟ್ಟು ಗೋಲ್ಡ್ ಶಾಪ್ಗೆ ಸ್ವಲ್ಪ ದುಡ್ಡು ಕಟ್ತಾ ಇದ್ವಿ. ಅದು ಆಲ್ರೆಡಿ ಮುಗ್ದಿತ್ತು, ಅದರಲ್ಲಿ ಏನಾದರೂ ತೊಗೊಳ್ಳೋಣ ಅಂತ ಹೋಗಿದ್ದು. ನಾನು ಕಟ್ಟಿರೋ ಅಮೌಂಟ್ಗೆ ಒಂದು ರಿಂಗ್ ತೊಗೊಂಡೆ. ಅಂದರೆ ಮೇಲೆ ಎಕ್ಸ್ಟ್ರಾ ಅಮೌಂಟ್ ಆಗಲಿಲ್ಲ, ನಾನು ಏನು ಅಮೌಂಟ್ ಕಟ್ಟಿದ್ದು ಅದು ಕರೆಕ್ಟಾಗಿತ್ತು. ಒಂದು ರಿಂಗ್ ತೊಗೊಂಡೆ, ಅದೇ ಈ ರಿಂಗು. ಇದು ಇವಾಗ ಸ್ವಲ್ಪ ದಿನದಿಂದ ಇದು ಟ್ರೆಂಡಿಂಗ್ ಆಗಿತ್ತು, 1 ಕಿ ಉಂಗುರ ಅಂತ ಹೇಳ್ಬಿಟ್ಟು. ಸೊ ಇದನ್ನು ತೊಗೊಂಡೆ, ಪ್ಲೇನ್ ರಿಂಗೆ. ಇದು ಅರೌಂಡ್ 3 ಗ್ರಾಮ್ಸ್ ಇದೆ. ಫಂಕ್ಷನಲ್ಲಿ ನಾನು ಈ ಓಲೆ ಹಾಕ್ಕೊಂಡಿದ್ದೆ. ಇದು 8 ಗ್ರಾಮ್ಸ್ ಇದೆ. ಆ್ಯಂಟಿಕ್ ಫಿನಿಶು ಮತ್ತು ಪ್ಲೇನ್ ಇಯರಿಂಗ್ಸು ತುಂಬಾ ಚೆನ್ನಾಗಿದೆ. ನಂದು ರೌಂಡ್ ಫೇಸ್ ಆಗಿರೋದ್ರಿಂದ ಲುಕ್ ವೈಸ್ ತುಂಬಾ ಚೆನ್ನಾಗಿತ್ತು. ಮತ್ತು ಇದನ್ನು 6 ಗ್ರಾಮ್ಸ್ ಕೂಡ ಮಾಡಿಸ್ಕೋಬೋದು ಈ ಇಯರಿಂಗ್ಸ್ನ. ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಆಮೇಲೆ ಪರ್ಲ್ ಹಾರ ಹಾಕಿದೆ, ಮುತ್ತಿನ ಸರ ಅಂತಲ್ಲ, ಅದನ್ನು ಹಾಕಿದ್ದೆ. ಇದು 25 ಗ್ರಾಮ್ಸ್ ಇದೆ. ಲಕ್ಷ್ಮಿ ಪೆಂಡೆಂಟು ಮತ್ತು ಪೆಂಡೆಂಟ್ ಕೆಳಗಡೆ ಮುತ್ತುಗಳನ್ನ ಇಡಿಸಿದ್ದೀನಿ. ಅದಾದಮೇಲೆ 4 ಮೂಪಿದೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ.